ವೀಕ್ಷಕರೇ ನಮಸ್ಕಾರ. ನೀವು ನಿಮ್ಮ ಜೀವನದಲ್ಲಿ ಹೊಸ ವಿಷಯಗಳನ್ನ ಕಲಿಬೇಕೆ, ಹೊಸ ವಿಷಯಗಳನ್ನ ತಿಳ್ಕೊಳ್ಬೇಕೆ? ಹಾಗಾದ್ರೆ ಜೀತ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ಚಾನೆಲ್ನ ಪ್ರತಿದಿನ ತಪ್ಪದೆ ನೋಡಿ. ವೀಕ್ಷಕರೇ, ಹೆಚ್ಚು ಬುದ್ಧಿಶಾಲಿ ಮಕ್ಕಳು ಇದೇ ತಿಂಗಳಲ್ಲಿ ಜನಿಸ್ತಾರೆ ನೋಡಿ ಅನ್ನೋ ಕುತೂಹಲಕಾರಿ ಮತ್ತು ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೇನೆ ಈ ವಿಡಿಯೋದ ಕೆಳಗಡೆ ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದಕ್ಕೆ ಮರಿಬೇಡಿ. ಜ್ಯೋತಿಷ್ಯದ ಪ್ರಕಾರ 12 ತಿಂಗಳುಗಳು ಅದರದ್ದೇ ವಿಶೇಷವಾದ ಮಹತ್ವವನ್ನ ಹೊಂದಿವೆ. ಈ ತಿಂಗಳಲ್ಲಿ ಜನಿಸಿದವರ ವ್ಯಕ್ತಿತ್ವವು ಕೂಡ ಒಬ್ಬರಿಗಿಂತ ಒಬ್ಬರದ್ದು ಭಿನ್ನವಾಗಿರುತ್ತೆ. ಯಾವ ತಿಂಗಳಲ್ಲಿ ಜನಿಸಿದವರ ವ್ಯಕ್ತಿತ್ವ ಹೇಗಿರುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಈ ವಿಡಿಯೋದಲ್ಲಿದೆ. ಹಾಗಾಗಿ ಈ ವಿಡಿಯೋವನ್ನ ಸ್ವಲ್ಪನೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಜನವರಿಯಲ್ಲಿ ಹುಟ್ಟಿದವರ ಸ್ವಭಾವ ಹೇಗಿರುತ್ತೆ ನೋಡೋಣ ಬನ್ನಿ. ವರ್ಷದ ಮೊದಲ ತಿಂಗಳು ಬಹಳ ವಿಶೇಷ ಅಂತಾನೆ ಹೇಳಬಹುದು. ವರ್ಷದ ಮೊದಲ ತಿಂಗಳಾದ ಜನವರಿಯಲ್ಲಿ ಹುಟ್ಟಿದವರು ಕೂಡ ತುಂಬಾನೇ ವಿಶೇಷ ವ್ಯಕ್ತಿಗಳಾಗಿರ್ತಾರೆ. ಈ ಜನರು ಬಟ್ಟೆಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನ ಹೊಂದಿರ್ತಾರೆ. ಡ್ರೆಸ್ಸಿಂಗ್ ಸೆನ್ಸ್ ಇವರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಇವರು ಲೀಡರ್ಶಿಪ್ ಕ್ವಾಲಿಟಿಯನ್ನ ಹೊಂದಿರ್ತಾರೆ. ಜನವರಿ ತಿಂಗಳಲ್ಲಿ ಹುಟ್ಟಿದವರು ತಮ್ಮ ಭಾವನೆಗಳನ್ನ ತಮ್ಮಲ್ಲೇ ಇಟ್ಕೊಳ್ತಾರೆ. ಯಾರೊಂದಿಗೂ ಹಂಚಿಕೊಳ್ಳೋದಿಲ್ಲ. ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ ಅನುಭವಿಸ್ತಾ ಇರ್ತಾರೆ. ಫೆಬ್ರವರಿಯಲ್ಲಿ ಹುಟ್ಟಿದವರ ವ್ಯಕ್ತಿತ್ವ ತುಂಬಾ ಆಕರ್ಷಕವಾಗಿರುತ್ತೆ. ಸ್ವಭಾವದಲ್ಲಿ ಇವರು ನಾಚಿಕೆಯುಳ್ಳ ವ್ಯಕ್ತಿಗಳು. ಆದ್ರೆ ಇವರ ಜೀವನ ಶೈಲಿ ಮಾತ್ರ ದುಬಾರಿಯಾಗಿರುತ್ತೆ. ಇವರು ತಮ್ಮ ಸುತ್ತಲಿನ ಜನರು ಸಂತೋಷವಾಗಿರಬೇಕು ಅಂತ ಬಯಸ್ತಾರೆ. ಹಾಗೂ ಭಾವನೆಗಳನ್ನ ಹಿಡಿದಿಟ್ಕೊಳ್ಳೋದ್ರಲ್ಲಿ ಇವರು ನಿಪುಣರು. ಮಾರ್ಚ್ ತಿಂಗಳಲ್ಲಿ ಜನಿಸಿದವರ ಸ್ವಭಾವ ನೋಡೋದಾದ್ರೆ ಇವರ ವ್ಯಕ್ತಿತ್ವ ತುಂಬಾ ಆಕರ್ಷಕವಾಗಿರುತ್ತೆ ಮತ್ತು ಅವರು ಬೇಗನೆ ಜನರೊಂದಿಗೆ ಬೆರೀತಾರೆ. ತುಂಬಾ ಫ್ರೆಂಡ್ಲಿ ಆಗಿರ್ತಾರೆ. ಇವರು ಕಠಿಣ ಪರಿಶ್ರಮವನ್ನ ನಂಬ್ತಾರೆ ಮತ್ತು ತಮ್ಮದೇ ಆದ ಯಶಸ್ಸನ್ನ ಸಾಧಿಸೋಕೆ ಬಯಸ್ತಾರೆ. ಆದ್ರೆ ಅನಗತ್ಯ ಸಿಟ್ಟು, ಕೋಪವನ್ನ ಹತೋಟಿಯಲ್ಲಿಟ್ಕೊಳ್ಳೋದಕ್ಕೆ ಇವರಿಗೆ ಸಾಧ್ಯವಾಗೋದಿಲ್ಲ. ಅಷ್ಟೇ ಅಲ್ಲದೆ ಇವರು ಸ್ವಲ್ಪ ಹಠಮಾರಿ ಸ್ವಭಾವದವರಾಗಿರೋ ಕಾರಣ ಇವರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತಾನೆ ಹೇಳ್ಬೋದು. ಏಪ್ರಿಲ್ ತಿಂಗಳಲ್ಲಿ ಜನಿಸಿದವರ ಸ್ವಭಾವ ನೋಡೋದಾದ್ರೆ ಇವರು ತಮ್ಮ ಜೀವನದ ಆರಂಭಿಕ ವರ್ಷಗಳಲ್ಲಿ ತುಂಬಾ ಸ್ಟ್ರಗಲ್ ಮಾಡಿ ನಂತರದ ವರ್ಷಗಳಲ್ಲಿ ತುಂಬಾ ರಾಯಲ್ ಲೈಫ್ ನ ಲೀಡ್ ಮಾಡ್ತಾರೆ. ಜೀವನದಲ್ಲಿ ಎದುರಾಗೋ ಪ್ರತಿಯೊಂದು ಕಷ್ಟವನ್ನು ಕೂಡ ನಗುವಿನೊಂದಿಗೆ ಧೈರ್ಯದಿಂದ ಎದುರಿಸ್ತಾರೆ. ಅಷ್ಟೇ ಅಲ್ಲದೆ ತನ್ನ ಸುತ್ತಮುತ್ತಲಿನ ಜನರೊಂದಿಗೂ ತುಂಬಾ ಖುಷಿಯಾಗಿರ್ತಾರೆ. ಇವರಲ್ಲಿ ಆತ್ಮಸ್ಥೈರ್ಯ ಹೆಚ್ಚಿರುತ್ತೆ. ಜೊತೆಗೆ ಇವರ ಆಲೋಚನೆ ಮತ್ತು ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವೂ ಕೂಡ ಹೆಚ್ಚಾಗಿರುತ್ತೆ. ಇವರು ತಮ್ಮ ಅಭಿಪ್ರಾಯವನ್ನ ಉಳಿದವರಿಗಿಂತ ಭಿನ್ನವಾಗಿ ಹೇಳ್ಕೊಳ್ತಾರೆ. ಅದು ಅವರನ್ನ ಉಳಿದವರಿಗಿಂತ ಭಿನ್ನವಾಗಿಸುತ್ತೆ. ಇವರು ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡಿ ತೋರಿಸುವ ಹಠಬಿಡದ ಛಲಗಾರರು. ಮೇ ತಿಂಗಳಲ್ಲಿ ಜನಿಸಿದವರ ವ್ಯಕ್ತಿತ್ವ ನೋಡೋದಾದ್ರೆ ಮೊಂಡುತನದ ಸ್ವಭಾವವು ಇವರಿಗೆ ನೆಗೆಟಿವ್ ಅಂತ ಹೇಳಬಹುದು. ಈ ಜನರು ಸಾಹಿತ್ಯ ಮತ್ತು ಕಲೆಯಲ್ಲಿ ಹೆಚ್ಚು ಆಸಕ್ತಿಯನ್ನ ಹೊಂದಿರುತ್ತಾರೆ. ಇವರು ನೋಡೋದಕ್ಕೆ ತುಂಬಾ ಸುಂದರವಾಗಿರ್ತಾರೆ. ಅಷ್ಟೇ ಅಲ್ಲ, ಈ ಜನರ ಮನಸ್ಸು ಕೂಡ ತುಂಬಾ ಚುರುಕಾಗಿರುತ್ತೆ. ಇವರಲ್ಲಿ ಗ್ರಾಸ್ಪಿಂಗ್ ಪವರ್ ಅದ್ಭುತವಾಗಿರುತ್ತೆ. ಜೂನ್ ತಿಂಗಳಲ್ಲಿ ಜನಿಸಿದವರನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ. ಯಾಕೆಂದ್ರೆ ಅವರು ತಮ್ಮ ಭಾವನೆಗಳನ್ನ ತಮ್ಮಲ್ಲಿಯೇ ಇಟ್ಕೊಳ್ತಾರೆ. ಈ ಜನರು ತುಂಬಾ ಪ್ರಾಮಾಣಿಕರು. ಆದ್ರೆ ಕೆಲವೊಮ್ಮೆ ಅವರು ಇತರರ ಭಾವನೆಗಳನ್ನ ಅಷ್ಟು ಸುಲಭವಾಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ. ಇವರು ತುಂಬಾ ಸ್ನೇಹಪರರು. ಆದ್ರೆ ಕೋಪವನ್ನ ನಿಯಂತ್ರಿಸೋಕೆ ಕಷ್ಟಪಡ್ತಾರೆ. ಇವರು ಮಾನಸಿಕವಾಗಿ ತುಂಬಾ ಬುದ್ಧಿವಂತರು ಮತ್ತು ಪ್ರತಿಯೊಂದು ನಿರ್ಧಾರವನ್ನು ಕೂಡ ಬಹಳ ಎಚ್ಚರಿಕೆಯಿಂದ ತಗೊಳ್ತಾರೆ. ಈ ಜನರು ಉತ್ತಮ ಸ್ನೇಹಿತರಾಗಿರ್ತಾರೆ. ಹಾಗಾಗಿ ಹೆಚ್ಚಿನ ಜನರು ಅವರ ಕಡೆಗೆ ಆಕರ್ಷಿತರಾಗ್ತಾರೆ. ಜುಲೈ ಈ ತಿಂಗಳಲ್ಲಿ ಜನಿಸಿದವರು ಹೆಚ್ಚು ತಿರುಗಾಡೋದಕ್ಕೆ ಇಷ್ಟಪಡ್ತಾರೆ. ಅಲ್ಲದೆ ಅವರಿಗೆ ಅನೇಕ ಸ್ನೇಹಿತರಿರ್ತಾರೆ. ಅದೇ ರೀತಿ ಈ ಜನರ ಲವ್ ಲೈಫ್ ಕೂಡ ಆಹ್ಲಾದಕರವಾಗಿರುತ್ತೆ. ಇವರು ವಸ್ತುಗಳನ್ನ ಸಂಗ್ರಹಿಸೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಸಿನಿಮಾಗಳ ಬಗ್ಗೆ ಆಸಕ್ತಿ ಜಾಸ್ತಿ. ಕೇವಲ ತಮ್ಮ ಮಾತಿನಿಂದಲೇ ಇತರರನ್ನ ಸಂತೋಷಪಡಿಸೋ ಗುಣ ಇವರದ್ದಾಗಿರುತ್ತೆ. ಆಗಸ್ಟ್ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ಲವಲವಿಕೆಯಿಂದ ಇರೋ ವ್ಯಕ್ತಿಗಳು. ಈ ಜನರು ತುಂಬಾ ಪ್ರಾಮಾಣಿಕರು. ಇವರು ಹೆಚ್ಚು ಯೋಚಿಸ್ತಾರೆ ಅನ್ನೋದು ಅತ್ಯಂತ ಮುಖ್ಯವಾದ ವಿಷಯ. ಇವರು ಇತರೆ ಜನರೊಂದಿಗೆ ಸುಲಭವಾಗಿ ಬೆರೀತಾರೆ. ತಮ್ಮ ಯೋಚನೆಗಳನ್ನ ಆದಷ್ಟು ಈಡೇರಿಸೋದಕ್ಕೆ ಪ್ರಯತ್ನಿಸ್ತಾರೆ.
ಆದ್ರೆ ಕೆಲವೊಮ್ಮೆ ಅವರ ಗಮನವು ಸುಲಭವಾಗಿ ವಿಚಲಿತಗೊಳ್ಳುತ್ತೆ. ಸ್ವತಂತ್ರವಾಗಿ ಬದುಕೋದಕ್ಕೆ ಇಷ್ಟಪಡ್ತಾರೆ. ನೋಡೋಕ್ಕೂ ಕೂಡ ಇವರು ತುಂಬಾ ಸುಂದರವಾಗಿರ್ತಾರೆ. ಸೆಪ್ಟೆಂಬರ್. ಈ ತಿಂಗಳಲ್ಲಿ ಜನಿಸಿದ ವ್ಯಕ್ತಿಗಳು ತುಂಬಾ ಶಕ್ತಿಯುತರು. ಆದ್ರೆ ಇವ್ರು ತಗೊಳ್ಳೋ ಕೆಲವು ಆತುರದ ನಿರ್ಧಾರಗಳಿಂದ ನಂತರ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಈ ಜನರು ಬುದ್ಧಿವಂತರು ಮತ್ತು ಇತರರಿಗೆ ಸಹಾಯ ಮಾಡೋದಕ್ಕೆ ಯಾವಾಗ್ಲೂ ಸಿದ್ಧ. ಈ ಜನರು ಹೊಸದನ್ನ ಕಲಿಯೋದಕ್ಕೆ ಇಷ್ಟಪಡ್ತಾರೆ. ಹಾಗಾಗಿ ಇವರ ಸ್ನೇಹಿತರ ಸಂಖ್ಯೆ ತುಂಬಾ ಹೆಚ್ಚು. ಅದರಲ್ಲಿಯೂ ತಮ್ಮ ಸ್ನೇಹಿತರ ಬಳಗದಲ್ಲಿ ಇವರು ಅಚ್ಚುಮೆಚ್ಚಿನ ವ್ಯಕ್ತಿಗಳು. ಇವರಿಗೆ ಪ್ರಯಾಣದಲ್ಲಿ ಹೆಚ್ಚು ಒಲವು. ಅಕ್ಟೋಬರ್. ಈ ತಿಂಗಳಲ್ಲಿ ಜನಿಸಿದವರು ಮಾತನಾಡೋದಕ್ಕೆ ತುಂಬಾ ಇಷ್ಟಪಡ್ತಾರೆ. ಯಾರೊಂದಿಗೆ ಸಂಬಂಧವನ್ನ ಬೆಳೆಸ್ತಾರೋ ಆ ಸಂಬಂಧವನ್ನ ಬಹಳ ಪ್ರಾಮಾಣಿಕವಾಗಿ ನಿರ್ವಹಿಸ್ತಾರೆ. ಈ ಜನರು ಬೇಗನೆ ಕೋಪಗೊಳ್ತಾರೆ. ಆದ್ರೆ ಅವರ ಆಲೋಚನೆಗಳು ಬಹಳ ವಿಶಾಲವಾಗಿರುತ್ತೆ. ಇವರು ತಮ್ಮ ಭಾವನೆಗಳನ್ನ ಮರೆಮಾಚೋದಿಲ್ಲ. ತಮ್ಮ ಸ್ನೇಹಿತರ ಗುಂಪಿನಲ್ಲಿ ಬಹಳ ಜನಪ್ರಿಯರಾಗಿರ್ತಾರೆ. ನವೆಂಬರ್ ತಿಂಗಳಲ್ಲಿ ಹುಟ್ಟಿದವರು ತುಂಬಾ ಪ್ರಾಮಾಣಿಕರು. ಅವರು ಯಾವುದೇ ಕೆಲಸವನ್ನ ಪ್ರಾರಂಭಿಸಿದ್ರೆ ಅದನ್ನ ಮುಗಿಸಿದ ನಂತರವೇ ವಿಶ್ರಾಂತಿ ತಗೊಳ್ಳೋ ಸ್ವಭಾವದವರು. ಇವರು ತುಂಬಾ ಸಂವೇದನಾಶೀಲರು. ಬೇಗನೆ ಕೋಪಗೊಳ್ತಾರೆ. ಚಿಕ್ಕ ಚಿಕ್ಕ ವಿಷಯಗಳಿಗೂ ಬೇಗನೆ ಕೋಪಗೊಳ್ತಾರೆ. ಆದ್ರೆ ಇವರು ಸಂತೋಷವಾಗಿರೋ ವ್ಯಕ್ತಿಗಳು. ಇವರು ತುಂಬಾ ಪ್ರಾಮಾಣಿಕರು ಮತ್ತು ಪ್ರತಿಯೊಂದು ಸಂಬಂಧವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ಸ್ವೀಕರಿಸ್ತಾರೆ. ಡಿಸೆಂಬರ್. ಈ ತಿಂಗಳಲ್ಲಿ ಜನಿಸಿದವರ ವ್ಯಕ್ತಿತ್ವವು ತುಂಬಾ ಆಕರ್ಷಕವಾಗಿರುತ್ತೆ. ಹಾಗೆಯೇ ಇತರರನ್ನ ತಮ್ಮ ಕಡೆಗೆ ಆಕರ್ಷಿಸ್ತಾರೆ. ಈ ತಿಂಗಳಲ್ಲಿ ಜನಿಸಿದ ಹುಡುಗರು ಕ್ರೀಡೆಗಳಲ್ಲಿ ಉತ್ತಮವಾಗಿ ಕಾರ್ಯನಿರ್ವಹಿಸ್ತಾರೆ. ಆದ್ರೆ ಇವರು ತಾಳ್ಮೆಯ ಕೊರತೆಯನ್ನ ಹೊಂದಿರುತ್ತಾರೆ. ತಮ್ಮ ಎಲ್ಲಾ ಕಾರ್ಯಗಳನ್ನು ಬೇಗನೆ ಪೂರ್ಣಗೊಳಿಸೋದಕ್ಕೆ ಪ್ರಯತ್ನಿಸ್ತಾರೆ. ಇವರು ಸ್ವಭಾವತಃ ತುಂಬಾ ಒಳ್ಳೆಯವರು. ಎಲ್ಲರೊಂದಿಗೆ ನಗೋದು ಮತ್ತು ತಮಾಷೆ ಮಾಡೋ ಸ್ವಭಾವ ಇವರದ್ದಾಗಿರೋ ಕಾರಣ ಜನರು ಅವರೊಂದಿಗೆ ಬೇಗನೆ ಸ್ನೇಹಿತರಾಗ್ತಾರೆ. ಸಂಖ್ಯಾಶಾಸ್ತ್ರದ ಪ್ರಕಾರ ಮಾರ್ಚ್ ತಿಂಗಳಲ್ಲಿ ಜನಿಸಿದವರು ತುಂಬಾ ಅದೃಷ್ಟವಂತರು. ಅವರು ತಮ್ಮ ಗುರಿಗಳನ್ನ ಸುಲಭವಾಗಿ ಸಾಧಿಸ್ತಾರೆ. ಪ್ರತಿ ಅವಕಾಶವನ್ನು ಕೂಡ ಉತ್ತಮ ರೀತಿಯಲ್ಲಿ ಬಳಸ್ಕೊಳ್ತಾರೆ. ಮಾರ್ಚ್ ತಿಂಗಳಲ್ಲಿ ಜನಿಸಿದ ಜನರು ಎತ್ತರದ ಹೊಸ ಆಯಾಮಗಳನ್ನ ಮುಟ್ತಾರೆ. ಈ ಜನರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಸ್ವಲ್ಪ ಕಷ್ಟಪಟ್ಟರೂ ಅವರ ಅದೃಷ್ಟವೇ ಬದಲಾಗುತ್ತೆ. ಜೀವನದಲ್ಲಿ ಸಾಕಷ್ಟು ಹಣ ಸಂಪಾದಿಸಿ ಜೊತೆಗೆ ಕುಟುಂಬದವರ ನೆರವಿನಿಂದ ಬಹಳ ದೂರ ಸಾಗಿ ಗುರಿ ಸಾಧಿಸ್ತಾರೆ. ಈ ತಿಂಗಳಲ್ಲಿ ಜನಿಸಿದವರು ಅಂದುಕೊಂಡ ಕೆಲಸವನ್ನ ಮಾಡಿಯೇ ತೀರೋ ಮಂದಿ. ಯಾವುದೇ ಕೆಲಸವನ್ನ ಮಾಡಬೇಕು ಅಂತ ನಿರ್ಧರಿಸಿದ್ರೆ ಕೆಲಸದಲ್ಲಿ ಯಶಸ್ವಿಯಾಗೋವರೆಗೂ ಅದನ್ನ ಬಿಡೋದಿಲ್ಲ. ಮಾರ್ಚ್ ತಿಂಗಳಲ್ಲಿ ಜನಿಸಿದವರಿಗೆ ಜೀವನದಲ್ಲಿ ಅನೇಕ ಅವಕಾಶಗಳು ಸಿಗುತ್ತವೆ ಅಂತ ಹೇಳಲಾಗುತ್ತೆ. ಉದ್ಯೋಗದಲ್ಲಿ ಕಠಿಣ ಪರಿಶ್ರಮದ ಆಧಾರದ ಮೇಲೆ ಅವರು ಉನ್ನತ ಸ್ಥಾನವನ್ನ ಪಡಿತಾರೆ, ಪ್ರಶಂಸೆಯನ್ನ ಪಡಿತಾರೆ. ಈ ಜನರ ಜನ್ಮದಿನದ ಸಂಖ್ಯೆ ಮತ್ತು ಅದೃಷ್ಟ ಸಂಖ್ಯೆಯಿಂದಾಗಿ ಅವರು ಅದೃಷ್ಟದ ಸಂಪೂರ್ಣ ಬೆಂಬಲವನ್ನ ಪಡಿತಾರೆ. ಈ ಕಾರಣದಿಂದಾಗಿ ಜೀವನದಲ್ಲಿ ವೇಗವಾಗಿ ಯಶಸ್ಸನ್ನ ಪಡಿತಾರೆ. ತುಂಬಾ ಲವಲವಿಕೆಯಿಂದ ಇರೋ ವ್ಯಕ್ತಿಗಳು ಇವರಾಗಿರ್ತಾರೆ. ಎಲ್ಲರ ಮೆಚ್ಚುಗೆ ಪಡೆಯೋ ಇವರು ತಮ್ಮ ಸುಖಕ್ಕಾಗಿ ಕೊಂಚ ಕಷ್ಟಪಡಬೇಕಾಗುತ್ತೆ.